ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಟೆಕ್ ಲೈಫ್ ಇನ್ ಕನ್ನಡ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ K9 ಮೈಕ್ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈ ಒಂದು ಮೈಕ್ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿ ತರಿಸಿರೋದು. ಇದರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ಈಗ ಕಂಪ್ಲೀಟ್ ಆಗಿ ನಾನು ಕವರ್ನ ಓಪನ್ ಮಾಡಿದಾದ ನಂತರ ನಮಗೆ ಡೈರೆಕ್ಟ್ ಆಗಿ ಬಾಕ್ಸ್ ನೋಡಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು K9 ನ ಒಂದು ಮೈಕ್ ನ ಒಂದು ಬಾಕ್ಸ್ ಆಗಿರುತ್ತೆ. ಇದು ನೋಡ್ತಾ ಇರ್ಬೋದು ಬಾಕ್ಸ್ ನ ಕ್ವಾಲಿಟಿ ಯಾವ ರೀತಿ ಐತೆ ಅಂತ. ಈ ಒಂದು ಪ್ರೈಸ್ ರೇಂಜ್ ಗೆ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ಬೋದು. ಈ ಒಂದು ಬಾಕ್ಸ್ ನಲ್ಲಿ ನಿಮ್ಗೆ 2 ಮೈಕ್ ಸಿಕ್ಕರೆ ಒಂದು ರಿಸೀವರ್ ಸಿಗ್ತಾ ಇದೆ. ನೋಡ್ತಾ ಇರ್ಬೋದು, ನಾನು ಬಾಕ್ಸ್ ನ ಓಪನ್ ಮಾಡಿದ ನಂತರ ನಿಮ್ಗೆ 2 ಮೈಕ್ ಸಿಗ್ತಾ ಇದೆ, ಹಾಗೆ ಒಂದು ರಿಸೀವರ್ ಸಿಗ್ತಾ ಇದೆ, ಹಾಗೆ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಕೂಡ ಸಿಗ್ತಾ ಇದೆ, ಹಾಗೆ ಐಫೋನ್ ಯೂಸರ್ಸ್ಗೆ ಒಂದು ಲ್ಯಾಕ್ಮಿ ಬೋರ್ಡ್ ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಈ ಒಂದು ರಿಸೀವರ್ ನ ಬಗ್ಗೆ ಮಾತಾಡೋದಾದ್ರೆ ಇದೊಂದು ಟೈಪ್ ಸಿ ರಿಸೀವರ್ ಆಗಿರ್ತಕ್ಕಂಥದ್ದು. ನಿಮ್ಮ ಹತ್ರ ಏನಾದ್ರು ಐಫೋನ್ ಇತ್ತಪ್ಪ ಅಂದ್ರೆ ಐಫೋನ್ಗೂ ಕೂಡ ಕನೆಕ್ಟ್ ಮಾಡ್ಕೊಳ್ಬಹುದು. ಅದ್ರ ಮುಂದೆಗಡೆ ಅಡಾಪ್ಟರ್ ಕೊಟ್ಟಿದ್ದಾರೆ, ಲ್ಯಾಕ್ಮಿ ಅಡಾಪ್ಟರ್ ನ ಕನೆಕ್ಟ್ ಮಾಡ್ಕೊಳ್ಬಹುದು. ನೋಡ್ತಾ ಇರ್ಬೋದು, ಎರಡೆರಡು ಮೈಕ್ ಕೊಟ್ಟಿರ್ತಕ್ಕಂಥದ್ದು. ನೀವೇನಾದ್ರು ಇಂಟರ್ವ್ಯೂ ವಿಡಿಯೋ ಮಾಡ್ತಾ ಇದ್ರೆ ನಿಮ್ಗೆ ಯೂಸ್ ಆಗುತ್ತೆ. ನೋಡ್ತಾ ಇರ್ಬೋದು, ಐಫೋನ್ ಯೂಸರ್ಸ್ಗೆ ಲ್ಯಾಕ್ಮಿ ಅಡಾಪ್ಟರ್ ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಲ್ಯಾಕ್ಮಿ ಅಡಾಪ್ಟರ್ ಯಾವ ರೀತಿ ಕನೆಕ್ಟ್ ಮಾಡಬೇಕು ಅಂದ್ರೆ, ನೀವು ಇದನ್ನ ಐಫೋನ್ಗೆ ಕನೆಕ್ಟ್ ಮಾಡಿದ್ರೆ ಇದ್ರ ಹಿಂದೆಗಡೆ ನಿಮಗೆ ಟೈಪ್ ಸಿ ಒಂದು ಪೋರ್ಟ್ ಇರುತ್ತೆ. ಆ ಪೋರ್ಟ್ಗೆ ರಿಸೀವರ್ನ ಕನೆಕ್ಟ್ ಮಾಡಬೇಕಾಗುತ್ತೆ. ನಂತರ ನಿಮಗೆ ಟೈಪ್ ಸಿ ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಕೇಬಲ್ನ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇರ್ಬೋದು, ಲೆಂತ್ ಒಂದು ಸ್ವಲ್ಪ ಕಮ್ಮಿ ಐತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಕೊನೆಯದಾಗಿ ಯೂಸರ್ ಮ್ಯಾನ್ಯುವಲ್ ಸಿಗ್ತಾ ಇರ್ತಕ್ಕಂಥದ್ದು. ಈ ಯೂಸರ್ ಮ್ಯಾನ್ಯುವಲ್ ಅಲ್ಲಿ ನಿಮಗೆ ಚೈನೀಸ್ ಲ್ಯಾಂಗ್ವೇಜ್ ಅಲ್ಲಿ ಐತೆ, ಹಾಗೆ ಇಂಗ್ಲಿಷ್ ಅಲ್ಲೂ ಕೂಡ ಐತೆ. ಇನ್ನು ಈ ಒಂದು ಮೈಕ್ ನ ಪ್ರೈಸ್ ನ ಬಗ್ಗೆ ಮಾತಾಡೋದಾದ್ರೆ 499 ರುಪೀಸ್ ಆಗಿರುತ್ತೆ. ಈ ಒಂದು ಮೈಕ್ ನ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿ ತರಿಸಿದೆ. ನೀವು ಕೂಡ ಆರ್ಡರ್ ಮಾಡಿ ತರಿಸಬಹುದು. ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ಇದಿಷ್ಟು ಈ ಒಂದು K9 ನ ಒಂದು ಮೈಕ್ ನ ಅನ್ಬಾಕ್ಸಿಂಗ್ ವಿಡಿಯೋ ಆಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ಬರೀ ಅನ್ಬಾಕ್ಸಿಂಗ್ ಅಷ್ಟೇ ಮಾಡಿರೋದು. ಈ ಒಂದು ಮೈಕ್ ನ ಯಾವ ರೀತಿ ನಮ್ಮ ಮೊಬೈಲ್ ಗೆ ಕನೆಕ್ಟ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕಿರ್ತೀನಿ. ಆ ಒಂದು ವಿಡಿಯೋ ನೋಡ್ಬೇಕಪ್ಪ ಅಂದ್ರೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ.